ಇನ್ನು ನಿನ್ನೆ ನಡೆದ ಉಗ್ರ ದಾಳಿಗೆ ಕುಪ್ರಸಿದ್ಧ ಭಯೋತ್ಪಾದಕ ಅಬು ಇಸ್ಮಾಯಿಲ್ ಸೂತ್ರಧಾರನಾಗಿದ್ದಾನೆ ಅನ್ನುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಶ್ರೀನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಕಾಶ್ಮೀರ ಪೊಲೀಸ್ ಮಹಾನಿರೀಕ್ಷಕ ಮುನೀರ್ ಖಾನ್, ಈ ದಾಳಿ ಹಿಂದೆ ಪಾಕಿಸ್ತಾನದ ಕುಮ್ಮಕ್ಕು ಮತ್ತು ಎಲ್ಇಟಿ ಉಗ್ರ ಕೈವಾಡವಿರುವುದು ಖಚಿತಪಟ್ಟಿದೆ. ಅಲ್ಲದೆ ಮತ್ತೊಂದು ಉಗ್ರಗಾಮಿ ಸಂಘಟನೆಯಾದ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆ ಉಗ್ರರು ಕೂಡ ಕೈಜೋಡಿಸಿರುವ ಸಾಧ್ಯತೆ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಒಂದ್ ಕಡೆ ನಿನ್ನೆ ಉಗ್ರರ ದಾಳಿಯಲ್ಲಿ ಬಲಿಯಾದ ಯಾತ್ರಾರ್ಥಿಗಳಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದ್ರೆ, ಇತ್ತ ಅದರ ಮುಂದುವರೆದ ಭಾಗವಾಗಿ ತನಿಖೆ ಹಾಗೆ ಸಭೆಗಳ ನಂತರ ಭದ್ರತೆ ಹೆಚ್ಚಿಸುವ ಕುರಿತು ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇರೋದು. ಏನೆಲ್ಲ ಡೀಟೇಲ್ಸ್ ಇದೆ ಎಲ್ಲದರ ಬಗ್ಗೆ? ಹೌದು ಸ್ಮಿತಾ, ನಿನ್ನೆ ಅಮರನಾಥ ಯಾತ್ರಾರ್ಥಿಗಳ 7 ಮಂದಿಯನ್ನು ಪಾಕಿಸ್ತಾನದ ಭಯೋತ್ಪಾದಕರು ಹತ್ಯೆ ಮಾಡಿರೋದಕ್ಕೆ ದೇಶಾದ್ಯಂತ ತೀವ್ರವಾದಂಥ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ತೀವ್ರವಾಗಿ ನಮ್ಮ ಭದ್ರತಾ ಪಡೆಗಳು ಮಟ್ಟ ಹಾಕಬೇಕು ಅನ್ನೋ ಒಂದು ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ರಾತ್ರಿಯಿಂದಲೇ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಕೂಡ ನಡೆಸ್ತಾ ಇದೆ. ರಾತ್ರಿ ಕೂಡ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಸೌತ್ ಬ್ಲಾಕ್ನಲ್ಲಿರುವ ಕೇಂದ್ರ ಗೃಹ ಕಚೇರಿಯ ಕಂಟ್ರೋಲ್ ರೂಮ್ಗೆ ಬಂದು ತುರ್ತು ಸಭೆಯನ್ನು ಅಧಿಕಾರಿಗಳೊಂದಿಗೆ ನಡೆಸಿದ್ರು. ಈಗಲೂ ಕೂಡ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಉನ್ನತ ಮಟ್ಟದ ಭದ್ರತಾ ಸಭೆ ಜಮ್ಮು ಕಾಶ್ಮೀರದ ಸ್ಥಿತಿಗತಿ ಬಗ್ಗೆ ನಡೆದಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ 5 ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯವಾಗಿ ಈಗ ಜಮ್ಮು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆಗೆ ಒಟ್ಟು 28,000 ಯೋಧರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು. ಈ ಸಂಖ್ಯೆಯನ್ನು ಈಗ 90,000ಕ್ಕೆ ಹೆಚ್ಚಳ ಮಾಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ 400 ಕಂಪನಿ ಪ್ಯಾರಾಮಿಲಿಟರಿ ಪಡೆಗಳನ್ನು ಕೂಡ ನಿಯೋಜನೆ ಮಾಡುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಅಮರನಾಥ ಯಾತ್ರೆಯ ಮಾರ್ಗದಲ್ಲಿ ರಿಜಿಸ್ಟರ್ ಆಗದೇ ಇರತಕ್ಕಂಥ ವಾಹನಗಳ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಬೇಕು ಮತ್ತು ಆ ವಾಹನಗಳಿಗೂ ಕೂಡ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅನ್ನುವ ತೀರ್ಮಾನವನ್ನು ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೂಡ ಹೆಚ್ಚು ಉನ್ನತ ಮಟ್ಟದಲ್ಲಿ ಸಂಗ್ರಹಿಸಿ ಅದನ್ನು ತ್ವರಿತಗತಿಯಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಹಂಚಿಕೊಳ್ಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೆ ಈ ಅಮರನಾಥ ಯಾತ್ರಾರ್ಥಿಗಳ ಮೇಲೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನಾ ದಾಳಿಗಳು ಮರುಕಳಿಸದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಈಗ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಮೃತಪಟ್ಟ 7 ಮಂದಿ ಅಮರನಾಥ ಯಾತ್ರಾರ್ಥಿಗಳಿಗೆ ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾದಂತಹ ಅಂತಿಮ ನಮನವನ್ನು ಸಲ್ಲಿಸಿ ಪಾರ್ಥಿವ ಶರೀರಗಳನ್ನು ಹರ್ಕ್ಯುಲಸ್ ಯುದ್ಧ ವಿಮಾನದಲ್ಲಿ ಸೂರತ್ಗೆ ಕಳಿಸಲಾಗಿದೆ. ಈಗಾಗಲೇ 7 ಪಾರ್ಥಿವ ಶರೀರಗಳನ್ನು ಹೊತ್ತಂತಹ ಭಾರತದ ಸೂಪರ್ ಹರ್ಕ್ಯುಲಸ್ ಯುದ್ಧ ವಿಮಾನ ಸೂರತ್ ಅನ್ನು ಕೂಡ ತಲುಪಿದೆ. ಸೂರತ್ನಿಂದ ಈಗ ಪಾರ್ಥಿವ ಶರೀರಗಳನ್ನು ಅವರ ಸ್ವಂತ ಜಿಲ್ಲೆಯಾದಂಥ ವಲ್ಸದ್ಗೆ ರವಾನೆಯನ್ನು ಮಾಡಲಾಗುತ್ತೆ. ವಲ್ಸದ್ನಲ್ಲೂ ಕೂಡ ಅವರ ಕುಟುಂಬಸ್ಥರ ದುಃಖ ಮಡುಗಟ್ಟಿದೆ. ಈಗ ಮುಖ್ಯವಾಗಿ ನಿನ್ನೆ ನಡೆದಂಥ ಭಯೋತ್ಪಾದನಾ ದಾಳಿನಲ್ಲಿ ಅಮರನಾಥ ಯಾತ್ರಾರ್ಥಿಗಳ ಬಸ್ನಲ್ಲಿ ಒಟ್ಟು 50 ಮಂದಿ ಪ್ರಯಾಣಿಸ್ತಾ ಇದ್ರು. ಆದರೆ ಬಸ್ ಚಾಲಕ ಸಲೀಂ ಶೇಖ್ನ ಸಮಯ ಪ್ರಜ್ಞೆಯಿಂದಾಗಿ ಸುಮಾರು 40ರಿಂದ 50 ಮಂದಿಯ ಅಮರನಾಥ ಯಾತ್ರಾರ್ಥಿಗಳ ಪ್ರಾಣ ಉಳಿದಿದೆ. ಈತ ಸಮಯ ಪ್ರಜ್ಞೆಯಿಂದ ಭಯೋತ್ಪಾದಕರು ದಾಳಿ ನಡೆಸಿದ್ರು ಕೂಡ ಧೈರ್ಯಗೆಡದೆ ಬಸ್ಸನ್ನು ಚಲಾಯಿಸಿಕೊಂಡು ಮುಂದೆ ಬಂದಿದ್ದಾನೆ. ಇದರಿಂದಾಗಿಯೇ 40ರಿಂದ 50 ಮಂದಿ ಅಮರನಾಥ ಯಾತ್ರಾರ್ಥಿಗಳ ಪ್ರಾಣವನ್ನು ಕೂಡ ಉಳಿಸಿದ್ದಾನೆ. 7 ಮಂದಿಯ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಸುಮಾರು 120 ಸೆಕೆಂಡ್ಗಳ ಕಾಲ ಅಂದರೆ 2 ನಿಮಿಷಗಳ ಕಾಲ ನಿರಂತರವಾಗಿ ಭಯೋತ್ಪಾದಕರು ಬಸ್ಸಿನ ಮೇಲೆ ಗುಂಡಿನ ಸುರಿಮಳೆಯನ್ನು ಗೈದಿದ್ದಾರೆ. ಇದರಿಂದಾಗಿ 7 ಮಂದಿ ಅಮರನಾಥ ಯಾತ್ರಾರ್ಥಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 2 ಮಂದಿ ಬಸ್ ಸಾವನ್ನಪ್ಪಿದ್ರು. ಇನ್ನು 5 ಮಂದಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಅಂತೇಳಿ ಈಗಾಗಲೇ ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿದ್ದಾರೆ. ಇನ್ನು ಸುಮಾರು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಉಳಿದಂತಹ ಸುಮಾರು 40ರಿಂದ 45 ಮಂದಿ ಪ್ರಾಣವನ್ನು ಉಳಿಸುವಲ್ಲಿ ಈ ಒಂದು ಸಲೀಂ ಶೇಖ್ ಅನ್ನುವ ಚಾಲಕನ ಸಮಯ ಪ್ರಜ್ಞೆ ಪ್ರಮುಖವಾಗಿ ಕಾರಣ. ಮತ್ತು ಹೀಗಾಗಿ ಆಗ ಸಲೀಂ ಶೇಖ್ನನ್ನು ಕೂಡ ಈಗ ಎಲ್ಲರೂ ಆತನ ಸಮಯ ಪ್ರಜ್ಞೆಗೆ ಮತ್ತು ಧೈರ್ಯ ಸಾಹಸಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಾರ್ಥಿಗಳ ಮೇಲೆ ದಾಳಿ ನಡೀಬಹುದು ಅನ್ನೋದು ಮುಂಚಿನ ಇಂಟೆಲಿಜೆನ್ಸ್ ಇಂದ ಕೂಡ ಮಾಹಿತಿ ಲಭ್ಯವಾಗಿತ್ತು. ಈ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಈ ಭದ್ರತೆಯ ಹೊರತಾಗಿಯೂ ಕೂಡ ನಿನ್ನೆ ಭಯೋತ್ಪಾದನಾ ದಾಳಿ ಅಮರನಾಥ ಯಾತ್ರಾರ್ಥಿಗಳ ಬಸ್ ಮೇಲೆ ನಡೆದಿರೋದ್ರಿಂದಾಗಿ ಇದ್ರ ಬಗ್ಗೆ ಈಗ ಉನ್ನತ ಮಟ್ಟದ ಚರ್ಚೆ ಮತ್ತು ಸಭೆಗಳ ಮೇಲೆ ಸಭೆಗಳು ಕೂಡ ದೆಹಲಿನಲ್ಲಿ ನಡೀತಾ ಇವೆ. ಮುಖ್ಯವಾಗಿ ನಿನ್ನೆ ಗುಜರಾತ್ನಿಂದ ಹೊರಟಿದ್ದಂಥ ಬಸ್ಸು ನೋಂದಣಿಯನ್ನಾಗಿರಲಿಲ್ಲ ಮತ್ತು ಪೊಲೀಸ್ ಭದ್ರತೆಯನ್ನು ಕೂಡ ಪಡೆದಿರಲಿಲ್ಲ. ಇದರಿಂದಾಗಿಯೇ ಭಯೋತ್ಪಾದಕರು ಕೂಡ ಈ ಬಸ್ನ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಮುಂದೆ ಈ ರೀತಿಯಾದಂಥ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲಿ ರಿಜಿಸ್ಟರ್ ಆಗದೇ ಇರತಕ್ಕಂತಹ ಬಸ್ಗಳ ಮೇಲೂ ಕೂಡ ಕಣ್ಣನ್ನು ಇಡಲಿಕ್ಕೆ ಮತ್ತು ಆತ ಬಸ್ಸು ಮತ್ತು ವಾಹನಗಳಿಗೂ ಕೂಡ ಭದ್ರತೆಯನ್ನು ಒದಗಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಸ್ಮಿತಾ, ಧನ್ಯವಾದ.